ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತಂಗಿ ಮನೇಲಿ ಇಟ್ಟಿದ್ದೀನಿ, ನಿನ್ನೆ ಬಂದಿದ್ದೀವಿ. ಹಾಗೆ ಇವತ್ತು ಬರ್ತ್ಡೇ ಇದೆ. ಆಮೇಲೆ ಮದುಮಕ್ಕಳಿಗೆ ಒಂದು ಊಟಕ್ಕೆ ಕೂಡ ಕರೆದಿದ್ದಾರೆ. ಮಾವನ ಮಗಳು ಮತ್ತು ಅವಳ ಹಸ್ಬೆಂಡ್ ಬರ್ತಾರೆ. ಹಾಗಾಗಿ ಇವಾಗ ರೆಡಿ ಆಗ್ತಾ ಇದೆ, ಬರ್ತ್ಡೇಗೆ ರೆಡಿ ಆಗ್ತಾ ಇದೆ. ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ, ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದೀವಿ. ನನ್ನ ಮೈದನಿಗೆ ಕೋಳಿ ಹುಚ್ಚು ಜಾಸ್ತಿ, ಕೋಳಿಗಳನ್ನು ಸಾಕ್ತಾರೆ ಅವರು. ಹಾಗಾಗಿ ಎಲ್ಲರೂ ಸ್ನಾನ. ಮದುಮಗ ಅಲ್ಲ, ಇದು 2 ಮಕ್ಕಳ ಅಪ್ಪ. ಎಂತ ಮದುಮಗ ಇದು? ಯಾವಾಗದು ಮದುಮಗ? ಈಗ ಸ್ನಾನ ಎಲ್ಲ ಆಗಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ಅಡಿಗೆ ಸ್ವಲ್ಪ ಮಾಡಿದ್ದೀವಿ, ಅಂದರೆ ಒಂದು 2-3 ಐಟಮ್ ಮಾತ್ರ ಮನೇಲಿ ಮಾಡಿದ್ದು. ಉಳಿದಂಥದ್ದನ್ನೆಲ್ಲ ಹೊರಗಡೆ ಆರ್ಡ್ರ್ ಕೊಟ್ಟಿದ್ದಾರೆ. ಇನ್ನೂ ಕೂಡ ಮಾವನ ಮಗಳು ಹಾಗೆ ಅವಳ ಹಸ್ಬೆಂಡ್ ಬಂದಿಲ್ಲ, ಬರಬೇಕಷ್ಟೇ. ಅವ್ರು ಬಂದ ನಂತರ ಕೇಕ್ ಎಲ್ಲ ಕಟ್ ಮಾಡೋದು. ಆ್ಯಕ್ಚುಲಿ ಬರ್ತ್ಡೇ ಮೊನ್ನೆ ಆಗಿತ್ತು, ಒಂದು 27ಗೆ ಬರ್ತ್ಡೇ ಆಗಿತ್ತು. ಸೆಲೆಬ್ರೇಟ್ ಮಾಡೋದು ಇವತ್ತು ಸಂಡೇ ಅಲ್ವಾ, ಹಾಗೆ ಅವರು ಕೂಡ ಬರ್ತೀನಿ ಅಂತ ಹೇಳಿದರು. ನಾವು ಕೂಡ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಇವತ್ತು ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ. ಸಿಂಪಲ್ಲಾಗಿ ಮಾಡೋದು, ಯಾರನ್ನು ಕೂಡ ಕರೆದಿಲ್ಲ. ನಾವು ಮಾತ್ರ ಫ್ಯಾಮಿಲಿಯವರು ಮಾತ್ರ ಸೇರಿಬಿಟ್ಟು ಮಾಡೋದು. ಯಾರಿಗೆ ಕೂಡ ಹೆಚ್ಚಾಗಿ ಕರೀಲಿಕ್ಕೆ ಹೋಗಲಿಲ್ಲ, ಅಂದರೆ ಮಳೆಗಾಲ ಅಲ್ವಾ, ಕಷ್ಟ. ಇಲ್ಲಿ ಮಳೆಗಾಲಕ್ಕೆಲ್ಲ ಜಾಸ್ತಿ ಜನ ಎಲ್ಲ ಕರೆದ್ರೆ ತುಂಬ ಕಷ್ಟ. ಹಾಗಾಗಿ ಕರೀಲಿಲ್ಲ ಯಾರನ್ನು ಕೂಡ. ಜಾಸ್ತಿ ಏನು ಗ್ರ್ಯಾಂಡ್ ಅಂತ ಇಲ್ಲ, ಸ್ವಲ್ಪ ಸಿಂಪಲ್ಲಾಗಿ ಮಾಡ್ತಾರೆ. ಇದು ಬೆಳಿಗ್ಗೆ ತಿಂಡಿ ಎಲ್ಲ ಆದ ನಂತರ ಮಾಡಿದಂತಹ ವಿಡಿಯೋ. ಇಲ್ಲಿ ಗಂಡ ಹೆಂಡತಿ ಇಬ್ಬರು ಸೇರಿಬಿಟ್ಟು, ತಂಗಿ ಹಸ್ಬೆಂಡ್ ಸೇರಿಬಿಟ್ಟು ಮನೆ ಅಂಗಳ ಕ್ಲೀನ್ ಮಾಡ್ತಾ ಇದ್ದಾರೆ. ಮನೆ ಎಲ್ಲ ಕ್ಲೀನ್ ಮಾಡಿ ಆಯಿತು. ಹಾಗಾಗಿ ಅಂಗಳ ಕ್ಲೀನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದರು. ಹಾಗೆ ಇವಾಗ ಆದ್ವಿ ಮತ್ತು ಶಾಲ್ಮಿ ಕೂಡ ಅವ್ರ ಜೊತೆ ಸೇರಿಕೊಂಡಿದ್ದಾರೆ. ಅವರಿಬ್ಬರು ಕೂಡ ಜೊತೆ ಸೇರಿಕೊಂಡು ಈ ರೀತಿ ನೀರೆಲ್ಲ ಹಾಕಿಬಿಟ್ಟು ಅಂಗಳನ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ಹಳ್ಳಿ ಕಡೆ ಎಲ್ಲ ಇದೊಂದು ತುಂಬ ದೊಡ್ಡ ತಲೆನೋವು. ಈ ಥರ ಅಂಗಳ ಇರುತ್ತಲ್ವ, ಇದನ್ನು ಮೇಂಟೈನ್ ಮಾಡೋದೇ ಮಳೆಗಾಲದಲ್ಲಿ ತುಂಬ ಕಷ್ಟದ ಕೆಲಸ ಅಂತ ಹೇಳ್ಬೋದು. ಬೇಸಿಗೆ ಕಾಲದಲ್ಲಾದರೆ ಪರವಾಗಿಲ್ಲ, ಕಸ ಮಾತ್ರ ಬಿದ್ದಿರುತ್ತೆ. ಈ ಮಳೆಗಾಲದಲ್ಲಾದರೆ ಈ ಥರ ಪಾಚಿ ಎಲ್ಲ ಹಿಡಿಯತ್ತಲ್ವ, ಎಲ್ಲಿ ಜಾರಿ ಬೀಳ್ತೀವೋ ಅನ್ನೋ ಭಯ ಬೇರೆ. ಇಂಟರ್ಲಾಕ್ ಆದರೂ ಹಾಗೆ ಪಾಚಿ ಹಿಡಿಯತ್ತೆ, ಈ ಥರ ಸಿಮೆಂಟ್ ಹಾಕಿದ್ರೂ ಪಾಚಿ ಹಿಡಿಯತ್ತೆ. ಈ ಮಕ್ಕಳು ಬೇರೆ ಕೇಳಬೇಕಾ, ನಡ್ಕೊಂಡು ಹೋಗುವಂತಹ ಸೀನೇ ಇಲ್ಲ ಮಕ್ಕಳದು, ಓಡ್ಕೊಂಡೇ ಹೋಗ್ತಾರೆ. ಓಡಿ ಹೋಗಿ ಎಲ್ಲಿ ಬೀಳ್ತಾರೆ ಅನ್ನೋ ಭಯ. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಸಂಡೇ ಆದ್ದರಿಂದ ನನ್ನ ಮೈದನ ಕೂಡ ಮನೆಯಲ್ಲೇ ಇದ್ದರು, ಸೊ ಫ್ರೀಯಾಗಿದ್ದರು. ಹಾಗೆ ತಂಗಿಗೆ ಹೆಲ್ಪ್ ಮಾಡ್ತಾಯಿದ್ದಾರೆ ಅವರು. ಇಲ್ಲ ಅಂತ ಹೇಳಿದರೆ ಕೆಲ್ಸಕ್ಕೆ ಹೋಗ್ತಾರಲ್ವ, ಅವರಿಗೆ ಕೂಡ ಕಷ್ಟನೇ. ಈ ರೀತಿ ಅಂಗಳೆಲ್ಲ ಕ್ಲೀನ್ ಮಾಡೋದಕ್ಕೆ ಟೈಮ್ ಸಿಗಲ್ಲ. ಇವತ್ತು ಇಬ್ಬರು ಸೇರಿಬಿಟ್ಟು ಅಂಗಳ ಕ್ಲೀನ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡಿ ನಮ್ಮ ಬಡ್ಡೆ ಬಾಯ್ ಏನು ಮಾಡ್ತಾಯಿದ್ದಾನೆ ಅಂತ ಅಂದ್ಬಿಟ್ಟು ಅಂಗಳ ಕ್ಲೀನ್ ಆಗ್ತಾ ಇದ್ದಾಗೆ ಅವನು ಸೈಕಲ್ ಓಡಿಸ್ತಾ ಇದ್ದಾನೆ. ಇದೇ ಭಯ ಆಗೋದು, ಅಂದರೆ ಮಕ್ಕಳು ಸೈಕಲೆಲ್ಲ ಓಡಿಸುವಾಗ ಎಲ್ಲಿ ಬೀಳ್ತಾರೆ ಅನ್ನೋ ಒಂದು ಭಯ. ಈ ಥರ ಗುಡಿಸ್ತಾ ಇದ್ದರೆ ಸ್ವಲ್ಪ ಕ್ಲೀನಾಗಿ ಇರುತ್ತೆ, ಅಷ್ಟೇನೂ ಪಾಚಿ ಹಿಡಿಯಲ್ಲ. ನಾವು ನಮ್ಮ ಮನೆಯಲ್ಲಿ ಇಂಟರ್ಲಾಕ್ ಇರೋದ್ರಿಂದ ನಾವು ಹೆಚ್ಚಾಗಿ ಪಾಚಿ ಹಿಡಿದಾಗ ಸುಣ್ಣ ಹಾಕ್ತೀವಿ. ಸಿಮೆಂಟ್ ಅಂತ ಹೇಳ್ತಾ ಇದ್ದೀನಿ, ಸುಣ್ಣ ಹಾಕ್ತೀವಿ. ಸುಣ್ಣ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ಸುಣ್ಣ ಹಾಕಿಬಿಟ್ಟು ಸ್ವಲ್ಪ ಬಿಸಿಲು ಬರ್ತಾ ಇದ್ದಾಗೆ ಸುಣ್ಣ ಹಾಕಿದರೆ ಆಮೇಲೆ ನೀರು ಹಾಕಿಬಿಟ್ಟು ಗುಡಿಸ್ಬಿಟ್ರೆ ತುಂಬಾ ಚೆನ್ನಾಗಿ ಪಾಚಿ ಎಲ್ಲ ಹೊರಟೋಗುತ್ತೆ. ತುಂಬ ಸ್ಮೆಲ್ ಇರುತ್ತೆ ಮಾತ್ರ ಹಾಕ್ತಾ ಇರಬೇಕಾದ್ರೆ, ಆದರೂ ಪಾಚಿ ಹೊರಟೋಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಹಾಕ್ತೀವಿ. ಮಾಮಿಗೂ ಆ ತೆಲ್ಕಿ ಹಾಕಿ ಸರತ್ತು ಪಾತ್ರೆ ಇರಬೇಕ ಬಲೆ. ಎಂತ ಮಾಡುದು ಒಂದು ಪಲ್ಲೆ ಎಂತಿ ಬೈತಾಳೆ ಹಾಗೆ ಕ್ಲೀನ್ ಮಾಡುದು. ನೋಡಿ ಎಷ್ಟು ಚಂದ ಕೆಲಸ ಮಾಡ್ತಾರ, ನೋಡಿ ಎಷ್ಟು ಹೆಲ್ಪ್ ಮಾಡ್ತಾರೆ ಗೊತ್ತುಂಟ ಅವಳಿಗೆ ಅವರು. ಇವತ್ತು ಹಾಲಿಡೇ, ಹಾಗೆ ಸಂಡೇ ಫುಲ್ ಕೆಲಸ ಮನೆಯಲ್ಲಿ. ಅಡಿಗೆ ಎಲ್ಲ ಇವರೇ ಮಾಡುದು. ಅಡಿಗೆ ಮಾಡಬೇಕು, ಮನೆ ಒರೆಸ್ಬೇಕು, ಗುಡಿಸ್ಬೇಕು, ಎಲ್ಲ ಅವರೇ ಮಾಡುದು. ಹಾಗೆ ಅಮ್ಮ ತರಕಾರಿ ಹೆಚ್ಚ್ತಾ ಇದ್ದಾರೆ. ಟೊಮೆಟೊ ರಸಮು, ತೊಂಡೆಕಾಯಿ ಪಲ್ಯ, ಪಾಯಸ, ಆಮೇಲೆ ಅನ್ನ ಮನೇಲೆ ಮಾಡೋದ್ರಿಂದ ತರಕಾರಿಗಳನ್ನು ನಾನು ಹೆಚ್ಚ್ತೀನಿ ಅಂತ ಅಂದ್ಬಿಟ್ಟು ಹೆಚ್ಚ್ತಾ ಇದ್ದಾರೆ. ನಾವು ನಮ್ಮ ತಂಗಿಯವರು ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನಲ್ಲಿದ್ದಾರೆ. ಅವರು ಈಗ ಇರುವಂತಹ ಮನೆ ತುಂಬ ಹಳೆ ಮನೆ, ಒಂದು 40 ವರ್ಷ ಆಗ್ಬೋದು ಅಂತ ಅನಿಸುತ್ತೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಅಂದಾಜಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬ ಹಳೆ ಮನೆ ಆದ್ದರಿಂದ ಈಗ ಹೊಸ ಮನೆ ಮಾಡುವಂತಹ ಪ್ಲ್ಯಾನಲ್ಲಿದ್ದಾರೆ. JCB ಲೆವೆಲೆಲ್ಲ ಆಗಿದೆ, ಜಾಗ ಎಲ್ಲ ಅವ್ರದ್ದೇ ಇದೆ, ಹೊಸದಾಗಿ ತೊಗೋಬೇಕು ಅನ್ನೋದೇನಿಲ್ಲ. ಅವ್ರದ್ದೇ ಆದಂತಹ ಜಾಗ ಇರೋದ್ರಿಂದ ಅಲ್ಲೇ ಸ್ವಲ್ಪ ಜಾಗನ ಲೆವೆಲ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ.
ಸ್ಟಾರ್ಟ್ ಮಾಡಿಲ್ಲ ಇನ್ನೂ ಕೂಡ. ಶ್ರಾವಣ ತಿಂಗಳಲ್ಲಿ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರಂತೆ. ಹಾಗಾಗಿ ಶ್ರಾವಣ ತಿಂಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ನಮ್ಮದ್ರಲ್ಲಿ ಸೋನಾ ಅಂತ ಹೇಳ್ತೀವಿ ನಾವು. ಸೋನಾ ತಿಂಗಳಿಗೋಸ್ಕರ ಕಾಯ್ತಾ ಇದ್ದಾರೆ. ಶ್ರಾವಣ ತಿಂಗಳಲ್ಲಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರಿಗಿರುವಂತಹ ಜಾಗದಲ್ಲಿ ಪೂರ್ತಿಯಾಗಿ ತೆಂಗಿನ ಮರ ಇರೋದ್ರಿಂದ ಈ ಜಾಗದಲ್ಲಿ ಕೂಡ ಅಷ್ಟೇ ತೆಂಗಿನ ಮರ ಇತ್ತು, ಅದನ್ನೆಲ್ಲ ಕಡಿದು ತೆಗೆದಿದ್ದಾರೆ. ತೆಗೆದ್ಬಿಟ್ಟು JCB ಲೆವೆಲ್ ಈ ಥರ ಮಾಡಿಸಿಬಿಟ್ಟಿದ್ದಾರೆ. ಇನ್ನೂ ಮನೆ ಕೆಲಸ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅಂದರೆ ಶ್ರಾವಣ ತಿಂಗಳು ಹೇಗೂ ಬರುತ್ತೆ, ಇನ್ನೊಂದು ತಿಂಗಳು ಇರೋದು ಅಷ್ಟೇ. ಆಷಾಢ ಕಳೆದ ಕೂಡಲೇ ಶ್ರಾವಣ ಬರುತ್ತಲ್ವ. ಆಷಾಢದಲ್ಲಿ ನಮ್ಮ ಸೈಡಲ್ಲೆಲ್ಲ ಯಾವುದೇ ಕೆಲಸಗಳನ್ನು ಮಾಡಲ್ಲ. ಶ್ರಾವಣ ತಿಂಗಳು ತುಂಬ ಒಳ್ಳೆಯದು ಅಂತ ಹೇಳಿ ಶ್ರಾವಣ ತಿಂಗಳಲ್ಲಿ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನಮ್ಮ ಬಡ್ಡೆ ಬಾಯ್ ನೋಡಿ ಹೇಗೆ ಅಳ್ತಾ ಇದ್ದಾನೆ ನೋಡಿ. ಕೇಕ್ ತರೋದಕ್ಕೆ ನಾನು ಅಪ್ಪನ ಜೊತೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ರೆಡಿ ಆಗಿಬಿಟ್ಟು ಅಳ್ತಾ ಇದ್ದಾನೆ. ಈ ಬರ್ತ್ಡೇ ದಿವಸ ಮಕ್ಕಳು ಹಾಗೆ ಅಲ್ವಾ, ಏನಕ್ಕಾದರೂ ಒಂದು ವಿಷಯ ತೆಗೆದುಬಿಟ್ಟು ಅಳ್ತಾನೆ ಇರ್ತಾರೆ. ಇಲ್ಲಿ ನಮ್ಮ ಸುಂದರಿಯರು ನೋಡಿ ರೆಡಿಯಾಗಿದ್ದಾರೆ, ಬೇಗನೆ ರೆಡಿಯಾಗಿದ್ದಾರೆ ಇಬ್ಬರು ಕೂಡ. ಇಬ್ಬರು ಜೊತೆಗೆ ಸೇರಿದರೆ ತುಂಬ ಖುಷಿ ಇಬ್ರಿಗೂ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನನ್ನ ತಂಗಿ ಗಂಡನಿಗೆ ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ತಾ ಇದ್ದಾರೆ ನೋಡಿ ಇಬ್ಬರು ಸೇರಿಬಿಟ್ಟು. ಅವರು ಕೂಡ ಅಷ್ಟೇ, ಮಕ್ಕಳ ಜೊತೆ ಸೇರಿದರೆ ಮಕ್ಕಳಾಗಿ ಹೋಗ್ತಾರೆ. ಅದೆಷ್ಟೇ ಕೆಲಸ ಇರಲಿ ಏನೇ ಇರಲಿ ಅದನ್ನೆಲ್ಲ ಬಿಟ್ಬಿಟ್ಟು ಈ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾರೆ. ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಅವರು ಅಂತ ಹೇಳಿದರೆ. ನನ್ನ ಮಗಳಿಗೂ ಅಷ್ಟೇ ತುಂಬ ಇಷ್ಟ. ಅವ್ರ ಮಗಳು ಅಷ್ಟೇ, ಅವರನ್ನು ಏನಾದರೂ ಮಾಡ್ಕೊಂಡಿರ್ತಾಳೆ. ಹಾಗಾಗಿ ಇವಾಗ ಮೇಕಪ್ ಎಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಶಾನ್ಲು ಸೇರಿದು ಪಪ್ಪ ಮೇಕಪ್ ಮಾಡ್ಬಿಟ್ಟಿದ್ವಿ. ಶರತ್ನ ಗುರ್ತದಿಕ್ಕು ಜಾಯಿಶು ಗುರ್ತನ ಸಿಗ್ತಾ ಇಲ್ಲ ನೋಡಿ. ಮೇಕ್ ಓವರ್ ಬೈ ಶಾಲ್ಮಿ ಆ್ಯಂಡ್ ಆದ್ವಿ. ಏತಾಂಡ್ ಕಾಸು ಮೇಕಪ್ ಅಂತೀನಿ ಏತು ಕೊರಡಿ ಕಾಸು ಕೊರಡಿ ಧರ್ಮ ಕಾಪಡ ಕೈರೆಗೆ ಅಕರ್ಲೆ $500 ಕೊರ್ಲೆ ಯಾವ 1000 ಕೊರ್ಲೆ ಅವೇ 1000. ನಿಮಗೆ ಬಡ್ಡೆ ಬಾಯ್ನ ತೋರಿಸ್ತೀನಿ. ಬಡ್ಡೆ ಬಾಯ್ ಏಯ್ ಬುರು ಹಾಯ್ ಬಲ್ಲೆ ಮಗ. ಹಾಯ್ ರೆಡಿಯಾಗಿ ಕೂತಿದ್ದಾರೆ ಬೇಗ. ಫಸ್ಟ್ ರೆಡಿ ಆದ್ದು ಮಾಮಿ. ಫಸ್ಟ್ ರೆಡಿ ಏನೇ ಇರತ್ತಾ ಈರತ್ತೆ ಫಸ್ಟ್ ರೆಡಿ ಆದ ಕುಲ್ಲಿದ್ದೀನಿ ಕುಲ್ಲಿನ ಬರ್ತಡೆ ಅದೇ ಈರೆ ಬಕ್ಕ ಕ್ಯೂಟಾದಂಥ ಸ್ಮೈಲ್ ಅವ್ರದ್ದು. ಎಷ್ಟು ಚಂದ ಸ್ಮೈಲ್ ನೋಡಿ ಅವರದ್ದು. ಈಗ ತೆಲ್ಕೆ ಎತ್ತು ಪೊರ್ಲು ತುಲೆ ಅತ್ತೆ ಸೋಕತ್ತೆ ತೆಲ್ಕೆ ಏತು ಪೊರ್ಲುದ ಕೂಲಿ ಬೊಕ್ಕ ಏತು ಪೊರ್ಲು ಏರ್ನಲೊಪ್ಪ ಅತ್ತೆ ಸೋಕದ ಕೂಲಿ ಅಲೆ ಏರ್ನಲೊಪ್ಪ ಮಾತೆರ್ಲ ಬರ್ತಡೆಗೆ ಬಲೆ ಬಲ್ಲೆ ಮಾತೆರ್ಲ ಬರ್ತಡೆ ಬಲೆ. ಮೈದುನ ಸಾಕಿದಂಥ ಕೋಳಿ ನೋಡಿ. ಮೈದುನನ ಮಕ್ಕಳಿದು ಕೋಳಿ ಅಲ್ಲ ಮಕ್ಕಳು. ಯಾರಿಗಾದ್ರೂ ಬೇಕಾ ನೋಡಿ ಎಷ್ಟು ಉಂಟು ನೋಡಿ. ಕಯ್ಯ ಕುಯ್ಯ ಅಂತ ಹೇಳ್ಕೊಂಡು ಎಷ್ಟು ಸಹ ಉಂಟು. ಎಷ್ಟು ಬೇಕು ಅಷ್ಟುಂಟು. ಹಸ್ಬೆಂಡ್ ಇಲ್ಲಿಗೆ ಬಂದರೆ ಇಲ್ಲಿ ಅಂತ ಹೇಳಿದರೆ ರೋಡ್ ತುಂಬ ಹತ್ತಿರ NH ಹೈವೇ. ಇಲ್ಲೇ ತೋರಿಸ್ತೀನಿ ನಿಮಗೆ. ನೋಡಿ NH ಹೈವೇ ಹತ್ತಿರನೇ ಇಲ್ಲಿ ಮನೆ ಇರೋದು, ತಂಗಿ ಮನೆ ಇರೋದು. ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ರೋಡ್ ತುಂಬಾ ಹತ್ತಿರ. ಹಾಗೆ ರೋಡ್ ಕೂಡ ಹೊಸದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ರೋಡು. ಹಾಗೆ ಸುಮ್ಮನೆ ಹೀಗೆ ವಾಕಿಂಗ್ ಹೋಗಿ ಬರ್ತೀನಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಎದ್ಬಿಟ್ಟು ಒಂದು ಸೈಡಿಗೆ ಹೋದರು. ಇವಾಗ ಸ್ನಾನ ಎಲ್ಲ ಮುಗಿಸಿ ಇನ್ನೊಂದು ಸೈಡಿಗೆ ಹೋಗಿದ್ದಾರೆ, ಆ ಸೈಡಿಗೆ ಹೋಗಿದ್ದಾರೆ. ಇಲ್ಲೇ ಹತ್ತಿರ ಇದೆ ರೋಡ್ ನೋಡಿ. ವಾಕಿಂಗ್ ಎಲ್ಲ ಮಾಡೋದಕ್ಕೆ ತುಂಬ ಚೆಂದ ಇಲ್ಲಿ. ಅಂದರೆ ರೋಡೆಲ್ಲ ತುಂಬ ಕ್ಲೀನಾಗಿದೆ. ಹಾಗೆ ಆರಾಮಾಗಿ ಹೋಗಿ ಬರ್ಬೋದು. ಹೈವೇ ಮೇಲ್ಗಡೆ ಇದೆ, ಸರ್ವಿಸ್ ರೋಡ್ ಕೆಳಗಡೆ ಇದೆ. ಸರ್ವಿಸ್ ರೋಡಲ್ಲಿ ಆರಾಮಾಗಿ ವಾಕ್ ಎಲ್ಲ ಮಾಡ್ಬೋದು. ಹಾಗಾಗಿ ತುಂಬ ಖುಷಿ ಆಯಿತು ನನಗೆ ಕೂಡ ಈ ರೋಡೆಲ್ಲ ನೋಡಿ. ಸಂಜೆ ಎಲ್ಲ ವಾಕಿಂಗ್ ಮಾಡೋದಕ್ಕೆ ತುಂಬ ಚೆಂದ ಇಲ್ಲಿ ಎಲ್ಲ. ಹಾಗೆ ಯಾವುದೇ ರೀತಿಯಲ್ಲಿ ಬೋರ್ ಅಂತ ಅನಿಸಲ್ಲ. ಅಂದರೆ ರೋಡೆಲ್ಲ ಹತ್ತಿರ ಇದೆಯಲ್ವಾ, ವೆಹಿಕಲ್ ಸೌಂಡ್ಸ್ ಎಲ್ಲ ಕೇಳ್ತಾ ಇರುತ್ತೆ. ಸೊ ಬೋರ್ ಅಂತ ಅನಿಸಲ್ಲ. ನಾನು ಈ ಥರ ರೆಡಿಯಾಗಿದ್ದೀನಿ ನೋಡಿ. ಸಿಂಪಲಾಗಿ ಒಂದು ಕುರ್ತಾ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ಕಿನ್ ಕಲರ್ ಕಾಂಬಿನೇಷನ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಇವತ್ತು ಮಧ್ಯಾಹ್ನ ಹೋಗ್ತೀವಿ ನಾವು
ವಾಪಸ್ ನಮ್ಮ ಊರಿಗೆ ಹೊರಟೋಗ್ಬೇಕು ಅಂತ ಇದ್ದೀವಿ. ನಾಳೆ ಮಕ್ಕಳಿಗೆ ಸ್ಕೂಲ್ ಕಾಲೇಜ್ ಇದೆಯಲ್ವಾ, ಬೆಳಿಗ್ಗೆ ಎದ್ದು ಹೋದರೆ ನಮಗೆ 2 ಗಂಟೆ ಜರ್ನಿ, ಆದರೆ 2 ಗಂಟೆ ಬಿಟ್ಟು 3:30 ಗಂಟೆ ಬೇಕಾಗುತ್ತೆ. ರೋಡೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಾ ಇದೆಯಲ್ವಾ, ಸೊ ಲೇಟ್ ಆಗುತ್ತೆ ಮನೆಗೆ ತಲುಪಬೇಕಾದ್ರೆ. ಹಾಗಾಗಿ ನಾಳೆ ಬೆಳಿಗ್ಗೆ ಬೇಡ, ಇವತ್ತೇ ಹೋಗೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸಂಜೆ ಟೈಮ್ಗೆ ಹೊರಡ್ತೀವಿ. ನಾವು ಸ್ವಲ್ಪ ಬೇಗ ಹೋಗಬೇಕು, ಮಳೆಗಾಲ ಅಲ್ವಾ, ಸೊ ಲೇಟ್ ಆದರೆ ಮಳೆ ಎಲ್ಲ ಸಿಕ್ಕಿದ್ರೆ ಅದು ಕಷ್ಟನೇ. ನೈಟೆಲ್ಲ ಡ್ರೈವಿಂಗ್ ತುಂಬ ಕಿರಿಕಿರಿ ಮಳೆ ಬರ್ತಾ ಇರಬೇಕಾದ್ರೆ. ಹಾಗಾಗಿ ಸ್ವಲ್ಪ ಬೇಗ ಹೊರಡ್ತಾ ಇದ್ದೀವಿ. ಬನ್ನಿ, ಇವಾಗ ತಂಗಿ ರೆಡಿ ಆಗ್ತಾಯಿದ್ದಲ್ಲ, ತಂಗಿನ ತೋರಿಸ್ತೀನಿ. ಹಾಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ವಿಡಿಯೋ ಎಲ್ಲ ಮಾಡ್ತೀನಿ. ಬೊಂಡ ಬೇಕಾ ನಿಮಗೆ? ಬೊಂಡ ತುಂಬ ತೆಂಗಿನ ಮರ ಇದೆ ಇವರಿಗೆ, ಹಾಗೆ ಬೊಂಡ ತೆಗಿಲಿಕ್ಕೆ ಬಂದಿದ್ದಾರೆ ಇವತ್ತು. ಎಷ್ಟು ಬೇಕಷ್ಟು ಕುಡಿಬೋದು ನೋಡಿ, ಬೊಂಡದ ರಾಶಿ ಉಂಟು ನೋಡಿ. ಇದೆಲ್ಲ ತಗೊಂಡು ಹೋಗ್ತಾರೆ, ಮಾಡ್ತಾರೆ ಬೊಂಡ. ವರ್ಷಕ್ಕೆ ಸಲ ಬೊಂಡದೆತ್ತು ಮಾರುವಾರು 40 ಕೊರನಾ, 40 ದಿವಸಕ್ಕೊಂದ್ಸರಿ ಬೊಂಡ ತೆಗೆದು ಮಾಡ್ತಾರಂತೆ. ತಾರಾಯಿ ಮಾರು ಜರ ಅನ್ನೋದೇ ಬೊಂಡಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಅಲ್ವಾ, ಹಾಗಾಗಿ ಬೊಂಡ ಜಾಸ್ತಿ ಮಾರುದು. ಈಗ ಎಷ್ಟು ಬೇಕಾದರೂ ಕುಡಿಬಹುದು ಬೊಂಡ ತೆಗೆದು. ಸೆಕೆಗಾಲದಲ್ಲಾದರೆ ಒಳ್ಳೇದಿತ್ತು, ತಂಪಾಗ್ತಾಯಿತ್ತು. ಈಗ ಮಾತ್ರ ಸ್ವಲ್ಪ ಜಾಸ್ತಿ ಕುಡಿದರೆ ಶೀತ ಆಗ್ತದೆ. ನನಗೆ ಏನಾಗೋದಿಲ್ಲ, ಶೀತ ಎಲ್ಲ ಆಗೋದು ಕಡಿಮೆ, ನನಗೆ ಕೋಲ್ಡ್ ಆಗೋದಿಲ್ಲ ಬಾಡಿ. ಈಗ ಕೆತ್ತಿ ಕೊಡ್ತಾರೆ, ನಾವು ಕುಡಿಯೋದು, ಅವರು ಕೆತ್ತಿ ಕೊಡ್ತಾರೆ, ನಾವು ಕುಡಿಯೋದು. ನಮ್ಮ ಫಾರಿನ್ ಹುಡುಗಿ ನೋಡಿ, ಫಾರಿನ್ ಹುಡುಗಿ. ಇದು ಇಂಡಿಯನ್ ಬೆಡಗಿ, ಅದು ಫಾರಿನ್ ಹುಡುಗಿ ಬಿಡ್ಗಿ. ಚೆಂದ ಇದ್ದಾಳಲ್ಲ. ಎಲ್ಲರೂ ಇವತ್ತು ಬ್ಲ್ಯಾಕ್ ಕಲರ್, ಬರ್ತ್ಡೇಗೆ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಮಾಡ್ಕೊಂಡಿದ್ದಾರೆ. ಬ್ಲ್ಯಾಕ್ ಕಲರ್ ಮ್ಯಾಚಿಂಗ್ ಮಾಡ್ಕೊಂಡಿದ್ದಾರೆ ಎಲ್ಲ, ಅಪ್ಪ ಮಗಳು, ಅಮ್ಮ ಮಗ ಎಲ್ಲರೂ. ಶಾನು ಬ್ಯೂಟಿಫುಲ್. ನನ್ನ ಮಗಳು ಹೀಗೆ ಈ ಥರ ರೆಡಿಯಾಗಿದ್ದಾಳೆ. ಲಿಪ್ಸ್ಟಿಕ್ ಹೋಗ್ತದಾ? ಇನ್ನೊಂದ್ಸಲ ಹಾಕ್ಬೋದು ಲಿಪ್ಸ್ಟಿಕ್. ಈಗ ಕುಡಿ, ಈಗ ಕುಡಿ. ಇವತ್ತು ಬೊಂಡ ಇದರಲ್ಲಿ ಕುಡಿದ್ರೆ ಲಿಪ್ಸ್ಟಿಕ್ ಹೋಗ್ತದೆ, ಅದಕ್ಕೆ ಇದಕ್ಕೆ ಹಾಕಿ ಕುಡಿಯೋದು. ತುಂಬಾ ಸ್ವೀಟ್ ಆಗಿದೆ. ಪೇಟಲ್ಲಾದರೆ 40 ರೂಪೀಸ್ 35 ಈ ಥರ ಕೊಡಬೇಕಾಗತ್ತೆ ಒಂದು ಬೊಂಡಕ್ಕೆ. ನೋಡಿ ಇಲ್ಲಿ ಫ್ರೀಯಾಗಿ ಇವತ್ತು ಬೊಂಡ ಕುಡಿಯೋದು ನಾವು. ಇದು ನಮ್ಮೂರಿನ ಬೊಂಡ. ಇದು ನಮ್ಮ ಊರಲ್ಲಿ ಆದಂತಹ ನಾಟಿ ಬೊಂಡ, ತುಂಬಾ ಸೂಪರ್ ಆಗಿದೆ. ಇವತ್ತು ತೆಗಿಲಿಕ್ಕೆ ಬಂದದ್ದು ಒಳ್ಳೇದಾಯಿತು, ನಮಗೆ ಕುಡಿಲಿಕ್ಕಾಯಿತು ಅಲ್ವಾ. ಹಾಂ, ಮೆಲ್ಲ ಕೈ ಹಿಂಗೆ ಕೋಡಿಗೆ ಹಾಕಿದ್ದು ಕೆತ್ತನಾಗ ಪಪ್ಪಂಚ್ పోతారు ವಾಕಿಂಗ್. ಅರೆ ಏತು ಬರ್ತಾನೆ ವಾಕಿಂಗ್ ಕೊಂಡಾಂಡು ಈಗ ಟೈಮ್ ಸೆನ್ಸ್ ಇಜ್ಜಿ ಅರೆಗೆ ಟೈಗೆ ಇದು ನಾವು ಬೊಂಡ ಹೀಗೆ ನಾಟಿ ಬೊಂಡ ಹೀಗೆ ಕೆತ್ತಬೇಕು, ಹೀಗೆ ಕಿತ್ತು ಕುಡಿಬೇಕು, ಹೀಗೆ ಕಟ್ ಮಾಡೋ ಸ್ಟೈಲ್ ನಾಟಿ ಬೊಂಡ. ಹೀಗೆ ಹಿಡಿದು ಕೈ ಜಾಗ್ರತೆ ನೋಡ್ಕೊಳ್ಬೇಕು, ಇಲ್ಲಂತ ಹೇಳಿದ್ರೆ ಬೊಂಡದ ಜೊತೆಗೆ ಕೈ ಹೋಗ್ತದೆ. ಒಂದು ಬಡ್ಡು ಕತ್ತಿ ಹಿಡ್ಕೊಂಡು ಕೆತ್ತಬೇಕು. ಸ್ವಲ್ಪ ಶಾರ್ಪ್ ಇದ್ರೆ
ಆಗೋದಿಲ್ಲ, ಕಟ್ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಕತ್ತಿ ಬಡ್ಡಿದ್ರೆ ಮತ್ತು ಶಾರ್ಪ್ ಇದ್ದರೆ ಭಯ ಕೂಡ. ಆಯರ್ನೋ ರಿಯನ ಪಲಾವ್ ಲುಂತಿ ನಿಗಲ ಕ್ಯಾಂಡಿಡ್ ದೆಪ್ಪೆ ಕ್ಯಾಂಡಿಡ್ ದೆಪ್ಪು ಎಲ್ಲರೂ ಮ್ಯಾಚಿಂಗ್ ಮ್ಯಾಚಿಂಗ್ ನೋಡಿ, ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಬ್ಯೂಟೀಸ್ ಇವತ್ತು. ಹಾಯ್ ಪನದಿ ಉಂಟು. ಹಾಯ್, ಎಲ್ರು ಬರ್ತ್ಡೇಗೆ ಬನ್ನಿ ಬಲ್ಲೆ. ನಮ್ಮ ಮಗನ ಬರ್ತ್ಡೇ, ಎಲ್ರು ಸಹ ಬನ್ನಿ. ಎಲ್ರು ಬರ್ಬೇಕಾಗಿ ವಿನಂತಿ. ನಾನು ಲಾಗ್ ಹಾಕುವಾಗ ನಾಳೆ ಆಗ್ತದೆ, ಇಲ್ಲಾಂದ್ರೆ ನಾಡಿದ್ದು. ಲಾಗ್ ಇವಾಗ ಆಗುದಿಲ್ಲ, ಲಾಗ್ ಹಾಕುವಾಗ ಬರ್ತ್ಡೇ ಮುಗ್ದಿರ್ತದೆ ಇಲ್ಲಿ. ಅಡಿಗೆ ಬಂತು, ಊಟ ಬಂತು. ಊಟ ಅಡಿಗೆ ಬಂತು. ಹಾಗೆ ಇವಾಗ ಅಡಿಗೆ ಎಲ್ಲ ಬಂದಿದೆ. ಅಡಿಗೆ ಅಂದರೆ ಒಂದು ಸ್ವಲ್ಪ ಐಟಮ್ನ, ಕೆಲವೊಂದು ಸೆಲೆಕ್ಟೆಡ್ ಐಟಮ್ಗಳನ್ನು ಹೊರಗಡೆ ಆರ್ಡ್ರ್ ಕೊಟ್ಟಿದ್ದರು. ಅಂದರೆ ಮೇನ್ ಐಟಮ್ ಎಲ್ಲ ಇರುತ್ತಲ್ವ, ಮನೇಲಿ ಮಾಡೋದಕ್ಕೆ ಕೂಡ ತುಂಬಾ ಕಷ್ಟ. ಹಾಗಾಗಿ ಹೊರಗಡೆ ಆರ್ಡ್ರ್ ಕೊಟ್ಟಿದ್ದರು. ಹಾಗೆ ಕೆಲವೊಂದು ಐಟಮ್ಗಳನ್ನು ಮನೇಲೇ ಮಾಡಿದರು. ಕರೆಕ್ಟಾಗಿ 12 ಗಂಟೆ ಹೊತ್ತಿಗೆ ಎಲ್ಲ ಅಡುಗೆಗಳನ್ನು ಕೂಡ ತಂದು ಕೊಟ್ಟಿದ್ದರು. ಟೇಸ್ಟು ನೋಡಬೇಕು ಯಾವ ಥರ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಟೇಸ್ಟೆಲ್ಲ ನೋಡಿದ್ದಂತ ತಿಳಿಸ್ತೀನಿ ನಿಮಗೆ. ಹಾಗೆ ಇವಾಗ ಗಾಡಿಯಿಂದ ಒಂದೊಂದೇ ಐಟಮ್ಗಳನ್ನು ಎಲ್ಲರೂ ಸೇರಿಬಿಟ್ಟು ತರ್ತಾಯಿದ್ದೀವಿ. ಏನೆಲ್ಲ ಇದೆ ಅಂತ ತೋರಿಸ್ತೀನಿ ನಿಮಗೆ. ಇದು ಉಪ್ಪಿನಕಾಯಿ, ಇದು ಸಲಾಡ್, ಕೊಚ್ಚಪ್ ಮೇಡ್ ಮಾಡಿದಾರ ಆಯಿತಾ, ಅದು ಮಿಕ್ಸ್ ಮಾಡಲಿಲ್ಲ, ಇನ್ನು ಮಿಕ್ಸ್ ಮಾಡಬೇಕಷ್ಟೇ. ಇದು ಬಿರಿಯಾನಿ ಮಸಾಲ, ಇದು ಮಸಾಲ. ರೈಸ್ ಸಪ್ರೇಟ್ ಇಟ್ಟಿದ್ದಾರೆ ಕಾಣಬೇಕು. ಮೆಲ್ಲ 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 ರೈಸ್ ಸಪ್ರೇಟಾಗಿ ಮಾಡಿದ್ದಾರೆ ನೋಡಿ. ಟೇಸ್ಟ್ ಗೊತ್ತಿಲ್ಲ, ತಿಂದು ನೋಡಬೇಕಾದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಉಂಟು. ಚಿಕನ್ ಸಾರು, ಚಿಕನ್ ಚಿಲ್ಲಿ, ಇದು ಪಾಯಸ. ಇದು ಮನೇಲೇ ಮಾಡಿದ್ದು, ತಂಗಿ ಮಾಡಿದ್ದು. ಇದು ಪಲ್ಯ, ಇದು ಸವಳೆ ಮಾಡಿದ್ದು. ಆಮೇಲೆ ಸಾರು, ಅನ್ನ, ಸಾರು, ಪಲ್ಯ, ಆಮೇಲೆ ಪಾಯಸ ಇಷ್ಟನ್ನು ಮನೇಲಿ ಮಾಡಿದ್ದೀವಿ. ಮತ್ತು ಉಳಿದ ಐಟಮ್ಗಳನ್ನು ಆರ್ಡ್ರ್ ಕೊಟ್ಟಿದ್ದೀವಿ ಹೊರಗಡೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಇನ್ನು ಬರ್ತ್ಡೇ ವಿಡಿಯೋನ ನೆಕ್ಸ್ಟ್ ಇದರ ಕಂಟಿನ್ಯೂಷನ್ ಲಾಗ್ ಆಗಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆಂತ ಹೇಳಿದರೆ ಅದು ಕೂಡ ಅಷ್ಟೇ ತುಂಬ ಲಾಂಗ್ ಇದೆ. ಹಾಗಾಗಿ ಇದ್ರ ಜೊತೆಗೆ ಅಪ್ಲೋಡ್ ಮಾಡಿದರೆ ತುಂಬ ಲಾಂಗ್ ಅಂತ ಅನಿಸುತ್ತೆ, ಲೆಂತಿ ವಿಡಿಯೋ ಆಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್ ಬಾಯ್.